ವಿಧಾನಸಭೆಯಲ್ಲಿ ಸಿಎಂ ಮತ್ತು ಬಿಜೆಪಿ ಸದಸ್ಯರ ನಡುವೆ ಸ್ವಾರಸ್ಯಕರ ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆದ್ರು ಸುನಿಲ್ ಮತ್ತು ಆರಶಕ್ ಅವರು ಇಬ್ರು. ಹೊಟ್ಟೆ ಹಸಿವಿನಿಂದ ಭಾಷಣ ಮಾಡಬಾರ್ದು ಸಾರ್ ಅಂತ ಸುನಿಲ್ ಅವರು ಹೇಳ್ತಾರೆ. ಹಸಿವು ತಡ್ಕೊಳ್ತಿದ್ದೀವಿ, ನೀವು ಹಸಿವಿನಿಂದ ಭಾಷಣ ಮಾಡಬೇಡಿ ಅಂತ ಹೇಳಿದಾಗ ಈ ನಾಟಕ ಎಲ್ಲ ಬೇಡ, ನಮ್ಮ ಹತ್ರ ನಿಮ್ಮ ನಾಟಕನ ನೋಡಿದ್ದೀನಿ ಅಂತ ಸಿದ್ದರಾಮಯ್ಯನವರು ನಗೆ ಚಟಾಕಿ ಹಾರಿಸಿದ್ದು ಉಂಟು. ನಿದ್ದೆ ಮಾಡ್ತೀವಿ, ಊಟ ಮಾಡ್ಕೊಂಡು ಭಾಷಣ ಹೊಟ್ಟೆ ಹಸ್ಕೊಂಡು ಕೇಳಬಾರ್ದು ನಾವು ಅಂತ. ಆಮೇಲೆ ಏನ್ ಸರ್ ಮಾನ್ಯ ಮುಖ್ಯಮಂತ್ರಿ ಸರ್ ಕೇಳ್ರಿ ಇಲ್ಲಿ ಸುನಿಲ್, ನಿಮ್ ಭಾಷಣ ಹೊಟ್ಟೆ ಹಸ್ಕೊಂಡು ಕೇಳಬಾರ್ದು ನಾವು ಅಂತ. ಅಲ್ಲ, ಸ್ವಲ್ಪ ಊಟ ಮಾಡಿ ಆರಾಮ್ ಬರ್ತೀವಿ, ಆಮೇಲೆ ಕೇಳ್ತೀವಿ. ಕಿವಿಯಲ್ಲಿ ಕೇಳುದು, ಹೊಟ್ಟೆಯಲ್ಲಿ ಕೇಳುದು. ಆಮೇಲೆ ನಿದ್ದೆ ಮಾಡ್ತೀವಿ, ಊಟ ಮಾಡ್ಕೊಂಡು. ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದಾರೆ ಗೊತ್ತಾ ಸರ್? ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡ ಅಂತ ಹೇಳಿ. ಬುದ್ಧ ಹೇಳಿದ್ದು. ಬುದ್ಧನೇ ಬುದ್ಧ ಹೇಳಿದ್ದು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಬೋಧನೆಯನ್ನ ಮಾಡಬೇಡ ಅಂತ ಹೇಳಿದ್ರು. ನೀವು ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡಿ, ಮಾಡ್ತೀನಿ ಅಂದ್ರೆ ಮಾಡಿ. ಡಿಫಿಕಲ್ಟಿ ಅಲ್ಲ, ಇವರು ಬೆಳಿಗ್ಗೆಲ್ಲ ಹೊಟ್ಟೆ ಕೋರಂ ಆಗಲ್ಲ. ಕಾಫಿ ತಿಂದು ಹೊಟ್ಟೆ ಅಲ್ಲ. ಈಗ ಮುಖ್ಯಮಂತ್ರಿಗಳೇ, ನಿನ್ಗೇನಯ್ಯಪ್ಪ, ನಿಮ್ಗೇನ್ ಮುಖ್ಯಮಂತ್ರಿ ಅವರಿಗೆ ಈಗ 1 ಗಂಟೆ ಆದಷ್ಟು 2 ಗಂಟೆ ತನಕ ಮತ್ತೆ ಬೇಕಾದ ಕಂಟಿನ್ಯೂ ಮಾಡುವ. ಮಾನ್ಯ ಸದಸ್ಯರುಗಳೆಲ್ಲರೂ ಕೂಡ ಹಸ್ಕೊಂಡ್ ಕೇಳಕ್ಕಾಗಲ್ಲ ನಾವು. ಯಾರಿಗೆ ಹಸಿವು ಇಲ್ಲ ಈಗ ವಿಶೇಷವಾಗಿ ಕಂಟಿನ್ಯೂ ಮಾಡ್ಲಿ ಸರ್. ಈಗ ಆಮೇಲೆ ಬ್ರೇಕ್ ಮಾಡಿ ಸರ್ 2:30ಗೆ. ಸರ್ ಹಸಿವನ್ ಸಹಿಸ್ಕೊಳ್ತೀವಿ, ನಿಮ್ ಭಾಷಣ ಹಸಿವಿನಲ್ಲಿ ಕೇಳಬಾರ್ದು ಅಂತ ಅಷ್ಟೇ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅಂತ ನಾವೆಲ್ಲ ಎಲ್ಲ ಕೇಳಿ, ನಾನು 42 ವರ್ಷದಿಂದ ಇಲ್ಲಿ ಇದ್ದೀನಿ ಸದನದಲ್ಲಿ.